ಪಾಲಿಕೆ ಸಿಬ್ಬಂದಿ ಮುಂದೆಯೇ ರಸ್ತೆಗೆ ಕಸ ಸುರಿದಿದ್ದ ವ್ಯಕ್ತಿ. ಏನೋ ಹುಡುಗ ಯಾರು ಬರಲ್ಲ, ನೀನು ಎದ್ದಿರಲ್ಲ, ನೀನು ದಿನ ಬರ್ತಾರೆ, ಎಲ್ಲಾರ್ಗೂ ಬರ್ತಾರೆ, ಒಬ್ಬನಿಗೆ ಬರಲ್ವಾ? ಕಸ ಸುರಿದು ಪಾಲಿಕೆ ಸಿಬ್ಬಂದಿ ಬಳಿ ಬಂಡತನ ಪ್ರದರ್ಶನ. ನಾವು ಹೋಗಿ ಸೊಳ್ಳೆಯಲ್ಲಿ ಕಚ್ಕೊಂಡಿರ್ತೀವಿ ನಾವು. ನಿನ್ನೂ ಸೇರಿಸಿ ತೆಗಿದ್ದೀನಿ. ಹೌದಾ? ತೆಗಿತೀನಿ ಸಾಕು. ನಿಮ್ಮ ಗಾಡಿ ನಂಬರ್ ಕಮಿಷನರ್ ಹೇಳಿದ್ರೆ ಕಳ್ಸಕ್ಕೆ. ದರ್ಪ ತೋರಿದ್ದ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಫೈನ್ ಹಾಕಿದ ಪಾಲಿಕೆ. ತಪ್ಪಾಯ್ತು. ನಾವು ಫಸ್ಟ್ ಬೆಂಗಳೂರಿದ್ರು, ಇಲ್ಲಿ ಬಂದು 15 ದಿನ ಆಯ್ತು. ಏನದು ಫೈನ್ ಕಟ್ಬಿಡ್ತೀವಿ. ನನ್ನ ಮೇಲೆ ಹಾಕಲ್ಲ. ತಪ್ಪಾಯ್ತು. ಎಸ್, ಕಳೆದ 2 ದಿನಗಳ ಹಿಂದಷ್ಟೇ ವ್ಯಕ್ತಿಯೋರ್ವ ತುಮಕೂರು ನಗರದ ನಿವಾಸಿಯೊಬ್ಬ ರಾತ್ರಿ ವೇಳೆ ಬೈಕ್ನಲ್ಲಿ ಕಸವನ್ನ ಚೀಲ ಹಾಗೂ ಡಸ್ಟ್ಬಿನ್ ಸಮೇತ ಬಂದು ಪಾಲಿಕೆ ಸಿಬ್ಬಂದಿ ಮುಂದೆಯೇ ರಸ್ತೆ ಬದಿ ಕಸ ಸುರಿದು ಬಂಡತನ ಪ್ರದರ್ಶನ ಮಾಡಿದ್ದ. ಇದನ್ನ ಗಮನಿಸಿದ ಪಾಲಿಕೆ ಸಿಬ್ಬಂದಿ ಆತನಿಗೆ ಬುದ್ಧಿ ಹೇಳೋದಕ್ಕೆ ಮುಂದಾದ್ರು. ಕಸದ ಗಾಡಿ ಬಂದ್ರು ಕಸ ಹಾಕದೆ ರಾತ್ರಿ ವೇಳೆ ಕಸ ಸುರಿದು ಹೋಗ್ತಾ ಇದೆಯಾ ಅಂತ ಕೇಳಿದ್ರೆ, ನಾನು ಇಲ್ಲೇ ಕಸ ಸುರಿದು ಹೋಗೋದು ಅಂತ ರಾಜಾರೋಷವಾಗಿ ಕಸ ಸುರಿದಿದ್ದಲ್ದೆ ಈ ವಿಡಿಯೋವನ್ನ ಕಮಿಷನರ್ಗೆ ಕಳಿಸ್ತೀನಿ ಅಂತ ಹೇಳಿದ್ರೆ, ವಿಡಿಯೋ ಮಾಡಿ ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅಂತ ದರ್ಪ ತೋರಿದ್ದ. ಇದನ್ನ ಕಸ ಸುರಿದು ದರ್ಪ ತೋರಿರುವ ವ್ಯಕ್ತಿಯ ವಿಡಿಯೋವನ್ನ ಪಾಲಿಕೆ ಸಿಬ್ಬಂದಿ ಕಮಿಷನರ್ಗೆ ಕಳುಹಿಸಿದ್ರು. ಅಲ್ಲದೆ ಈ ಬಗ್ಗೆ ನಿನ್ನೆ ನಿಮ್ಮ ಪ್ರಜಾಶಕ್ತಿ ಟಿವಿಯಲ್ಲಿ ರಸ್ತೆ ಬದಿ ಕಸ ಸುರಿದು ವ್ಯಕ್ತಿಯ ದರ್ಪ, ಬಂಡತನ ಪ್ರದರ್ಶಿಸಿದವನಿಗೆ ಏನು ಹೇಳಬೇಕು ಎಂಬ ಶೀರ್ಷಿಕೆಯಡಿಯಲ್ಲಿ ಸುದ್ದಿ ಬಿತ್ತರ ಮಾಡಿತ್ತು. ಇನ್ನು ಈ ಬಗ್ಗೆ ಕ್ರಮ ಕೈಗೊಂಡ ತುಮಕೂರು ಮಹಾನಗರ ಪಾಲಿಕೆ ಆಯುಕ್ತರು ಕಸ ಸುರಿದ ವ್ಯಕ್ತಿಯ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದು, 1 ದಿನದಲ್ಲಿ ಕಸ ಸುರಿದು ದರ್ಪ ತೋರಿದ್ದ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ಆತನಿಗೆ ಫೈನ್ ಹಾಕೋ ಕೆಲಸ ಮಾಡಿ ಮುಂದೆ ಈ ರೀತಿ ಮಾಡದಂತೆ ಪಾಲಿಕೆ ಅಧಿಕಾರಿಗಳು ಖಡಕ್ ಎಚ್ಚರಿಕೆ ಕೊಟ್ಟರು. ತುಮಕೂರು ನಗರವನ್ನ ಕಸದ ಸಮಸ್ಯೆಯಿಂದ ಮುಕ್ತ ಮಾಡುವ ದಿಟ್ಟ ಹೆಜ್ಜೆಯನ್ನ ಪಾಲಿಕೆ ಇಟ್ಟಿದ್ದು. ನಿತ್ಯ ಪ್ರತಿ ಏರಿಯಾಗೂ ಕಸದ ಗಾಡಿಗಳು ಹೋಗ್ತವೆ. ಅಷ್ಟೇ ಯಾಕೆ, ಕಸದ ಗಾಡಿಗೆ ಕಸ ಹಾಕಲು ಸಾಧ್ಯವಾಗದೇ ಇದ್ದವರು ಅವರ ಅನುಕೂಲಕರ ಸಮಯದಲ್ಲಿ ಅವರ ಮನೆಯಿಂದ ಪಾಲಿಕೆ ಸಿಬ್ಬಂದಿ ಕಸ ಸಂಗ್ರಹಣೆಗಾಗಿ ಪಾಲಿಕೆ ಬುಕ್ ಮೈ ಗಾರ್ಬೇಜ್ ಎಂಬ ಆಪ್ ಅನ್ನು ಕೂಡ ಜಾರಿಗೆ ತಂದಿದೆ. ಹೆಲ್ಪ್ ಲೈನ್ ಮೂಲಕ ಮಾಹಿತಿ ತಿಳಿಸಿದ್ರೆ ಪಾಲಿಕೆ ಸಿಬ್ಬಂದಿ ಕಸವನ್ನ ಸಂಗ್ರಹಿಸಿಕೊಂಡು ಹೋಗ್ತಾರೆ. ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೂ ಕೂಡ ಅಲ್ಲಲ್ಲಿ ಕೆಲ ವ್ಯಕ್ತಿಗಳು ಈ ರೀತಿ ದರ್ಪ ತೋರ್ತಾ ಇದ್ದು, ಅಂತಹವರಿಗೆ ಬಿಸಿ ಮುಟ್ಸೋ ಕೆಲಸ ಮಾಡಿದ್ದು ದರ್ಪ ತೋರುವವರಿಗೆ ಇದು ಎಚ್ಚರಿಕೆಯ ಗಂಟೆಯಾಗಿದೆ. ಇನ್ನಾದರೂ ಜನರು ಎಚ್ಚೆತ್ತು ತುಮಕೂರು ನಗರವನ್ನ ಕಸದ ಸಮಸ್ಯೆಯಿಂದ ಮುಕ್ತಗೊಳಿಸೋ ನಿಟ್ಟಿನಲ್ಲಿ ಪಾಲಿಕೆ ಜೊತೆ ಕೈ ಜೋಡಿಸೋ ಕೆಲಸ ಮಾಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.